1-3ನೇ ಇದು 3 ಮತ್ತು ಇನ್ನೊಂದು ಕೂಡ ಇದೆ. ಇದೆಲ್ಲವೂ ಕೂಡ ಮ್ಯಾಕ್ಸಿಮಮ್ ನಮ್ಮ ಪಕ್ಷದ ಹಿಡಿತಾ ಇರುವಂತಹ ನಮ್ಮ ಒಳ್ಳೆಯ ವೋಟ್ ಆಗಿರುವಂತಹ ಈಗ ವಾರ್ಡ್ಗಳೇ ಇದು ಲಾಸ್ಟಿಗೆ ಕೌಂಟ್ ಮಾಡ್ತಾರೆ. ಇದು ಮೋಸ್ಟ್ಲಿ ಇಲ್ಲಿಯ ರಿಸಲ್ಟ್ ಮೇಲೆ ತುಂಬ ಇಂಪ್ಯಾಕ್ಟ್ ಮಾಡುತ್ತವೆ. ಡಿಸೈಡಿಂಗ್ ಇದೇ ಆಗ್ತದೆ. ನಾನು RO ಸಾಹೇಬರಿಗೆ ಮಾತಾಡಬೇಕಾದ್ರೆ ಗೈಡ್ಲೈನ್ ಓದಿದ್ರು ಅವರು. ಗೈಡ್ಲೈನ್ ಪ್ರಕಾರ ಇಂಥ ಡಿಫೆಕ್ಟ್ ಏನಾದರೂ ಬಂದರೆ ಟೆಕ್ನಿಕಲಿ ಅದು VVPAT ಕೌಂಟ್ ಮಾಡಬೇಕೆಂಬುದು ಗೈಡ್ಲೈನ್ ಇದೆ. ಹಾಗಾಗಿ ಅದು ಲಾಸ್ಟಿಗೆ ಮಾಡುವಂಥದ್ದು. ಮತ್ತು ಇನ್ನೊಂದು ವಿಶೇಷತೆ ಏನಂದರೆ ಈ ಚುನಾವಣೆಯಲ್ಲಿ ಈ ಏನು ಈಗ ನಡೀತಾ ಇದೆ ಕೌಂಟಿಂಗ್ ಪ್ಯಾಟ್ರನ್ ನೋಡಬೇಕಾದ್ರೆ ವಿಶೇಷವಾಗಿ ಗಮನಿಸಬೇಕಾದಂಥ ವಿಚಾರ ಏನಂದರೆ ಈ ಬಾರಿ ದಾವಣಗೆರೆ ಜನರು ಬದಲಾವಣೆಯನ್ನು ಬಯಸಿದ್ದಾರೆ ಎಂಬುದಕ್ಕೆ ಸ್ಪಷ್ಟ ನಿರ್ದೇಶನ. 17,593 ಮತಗಳು. ಈ ಹಣಬಲ, ತೋಳ್ಬಲ, ಅಧಿಕಾರದ ಬಲ, ಇಡೀ ಕ್ಯಾಬಿನೆಟ್ ಬಂದು ಇಲ್ಲಿ ಕೂತರೂ ಕೂಡ ನಾವು ಒಂದು ಬದಲಾವಣೆಯನ್ನು ಬಯಸ್ತಾ ಇದ್ದೀವಿ ಎಂಬಂಥ ಮನಸ್ಸನ್ನು ತೋರಿಸಿದ್ದಾರೆ. ಎಲ್ಲ ವಾರ್ಡಲ್ಲೂ ಓಟ್ ಬಂದಿದೆ ನನಗೆ. ಕೇವಲ ಒಂದು ಕ್ಷೇತ್ರ, ಒಂದು ವಾರ್ಡ್ ಅಲ್ಲ, ರೂರಲಲ್ಲೂ ನನಗೆ ಒಳ್ಳೆ ಓಟ್ ಬಂದಿದೆ, ಸಿಟಿಯಲ್ಲೂ ಬಂದಿದೆ. ಎಲ್ಲ ವಾರ್ಡಲ್ಲೂ ಯಾವುದೇ ಬೂತಲ್ಲಿ ನನಗೆ 0 ನಾನು ನೋಡಲೇ ಇಲ್ಲ. ಎಲ್ಲರೂ ಬದಲಾವಣೆಯನ್ನು ಬಯಸ್ತಾ ಇದ್ದಾರೆ ಎಂಬುದು ಒಂದು ಸಂದೇಶವನ್ನು ದಾವಣಗೆರೆ ಜನರು ಕೊಟ್ಟಿದ್ದಾರೆ. ಇನ್ನು ಬಾಕಿ ಉಳಿದಿರುವಂಥ ರೌಂಡಲ್ಲೂ ಕೂಡ ಇನ್ನೂ ಹೆಚ್ಚಿನ ನಿರೀಕ್ಷೆಗಳಿವೆ. ಮತದಾರರು ತುಂಬ ನಿರೀಕ್ಷೆಯನ್ನು ಇಟ್ಕೊಂಡಿರ್ಬೋದು. ಆದರೆ ನಾನೊಬ್ಬ ಹುಟ್ಟು ಹೋರಾಟಗಾರ. ನನಗೆ ಹೋರಾಟದ ಇನ್ನೊಂದು ಅನುಭವ ಇದು. ಒಂದು ವೇಳೆ ನಾನು ಗೆದ್ದಿದ್ರೆ ವಿಧಾನಸಭೆಯಲ್ಲಿ ಧ್ವನಿ ಎತ್ತುತ್ತೇನೆ. ಇಲ್ಲ, ಒಂದು ವೇಳೆ ಏನಾದರೂ ಬೇರೆ ರಿಸಲ್ಟ್ ಬಂದರೆ ಶ್ಯಾಡೋ MLA ಆಗಿ ಜನಪರ ಹಕ್ಕುಗಳಿಗಾಗಿ, ಜನರ ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ಗಾಗಿ, ಅವರ ಮೂಲಭೂತ ಸೌಕರ್ಯಗಳ ಏನೆಲ್ಲ ಕೊರತೆಗಳಿವೆ ಅದನ್ನು ಕೊಡಿಸ್ಲಿಕ್ಕೆ ನಾನು ಕಟಿಬದ್ಧವಾಗಿ ಕೆಲಸ ಮಾಡ್ತೇನೆ ಎಂಬಂಥ ಸಂದೇಶವನ್ನು ಈ ಎಲೆಕ್ಷನ್ನ ಈ ಮಿಡ್ಲ್ ಆಫ್ ದ ರಿಸಲ್ಟ್ ನಾನು ನೀಡಲಿಕ್ಕೆ ಬಯಸ್ತೇನೆ. ಮೂರು ಇದಾವಲ್ಲ EVMs, ಅದು ಎಷ್ಟು ವೋಟರ್ಸ್ ಈ ಹೆಚ್ಚು ಕಡಿಮೆ 4 EVMs ಪ್ರಾಬ್ಲಮ್ ಆಗಿದೆ. 139 111 ಮತ್ತೆ ಇನ್ನೊಂದು 121 139 ಇದು ಮ್ಯಾಕ್ಸಿಮಮ್ ನಮ್ಮ ಈ ಕಡೆನೇ ಬರ್ತದೆ. ನಮ್ಮ SDPI ಒಳ್ಳೆಯ ಹೋಲ್ಡ್ ಇರುವಂತ, ನಮಗೆ ಒಳ್ಳೆಯ ಸಪೋರ್ಟ್ ಬೇಸ್ ಇರುವಂತ. ಇಲ್ಲ ಆಗಿಲ್ಲ, ಅದು ಪೆಂಡಿಂಗ್ ಬಿಫೋರ್ RO. ಈ 4ರಲ್ಲಿ 4,000 ಚಿಲ್ಲರೆ ಓಡಿಸಿದೆ. ಅಲ್ಲಿ ಮ್ಯಾಕ್ಸಿಮಮ್ಮು BJPದು ಏನಲ್ಲಿ ಬಲ ಇಲ್ಲ. ಮ್ಯಾಕ್ಸಿಮಮ್ ಅಲ್ಪಸಂಖ್ಯಾತ ಡಾಮಿನೇಟೆಡ್ ವಾರ್ಡ್ಸೇ ಅಲ್ಲಿರುವಂಥದ್ದು. ಅಲ್ಲಿ SDPದು ಒಳ್ಳೆಯ ಒಂದು ಕ್ಯಾಂಪೇನ್ ಆಗಿದೆ, ಒಳ್ಳೆಯ ಪ್ರಚಾರ ಆಗಿದೆ, ಒಳ್ಳೆಯ ಬೆಂಬಲವೂ ಸಿಕ್ಕಿದೆ. ಇದು ಡಿಸೈಡಿಂಗ್ ಫ್ಯಾಕ್ಟರ್ ಆಗ್ಬೋದು ಅಂತ ನನಗೆ ಅನ್ನಿಸ್ತಾ ಇದೆ. ಅದು ಲಾಸ್ಟ್ಗೆ ಕೌಂಟ್ ಮಾಡ್ತಾರೆ. ಕಾಂಗ್ರೆಸ್ನ ಒಳ ಸಪೋರ್ಟ್ SDPI ಒಂದು ಪರ್ಯಾಯ ರಾಜಕೀಯ ಪಕ್ಷವಾಗಿ ಬೇರೆ ಇತರ ಪಕ್ಷದವರ ಸಪೋರ್ಟ್ ತಗೊಂಡು ನಾವು ಚುನಾವಣೆ ಮಾಡುವಂತಹ ಒಂದು ಗತಿಗೇಡು ನಮಗೆ ಬಂದಿಲ್ಲ. ನಾವು ನಮ್ಮ ಸ್ವಂತ ಬಲದಲ್ಲಿ, ನಮ್ಮ ಕಾರ್ಯಕರ್ತರ ಪಡೆ ಇದೆ, ನಮ್ಮ ಬೆಂಬಲಿಗರಿದ್ದಾರೆ, ಮತ್ತು ನಮ್ಮ ಸಿದ್ಧಾಂತವನ್ನು ಮತ್ತು ನಮ್ಮ ವಿಚಾರಗಳನ್ನು ಒಪ್ಪುವಂಥ ಜನರ ಬೆಂಬಲ ನಮಗೆ ಸಿಕ್ಕಿದೆ. ಬೇರೆ ಪಕ್ಷದವರು ನಮಗೆ ಯಾಕೆ ಸಪೋರ್ಟ್ ಮಾಡ್ತಾರೆ? ಇಡೀ ಕಾಂಗ್ರೆಸ್ಸಿನ ಟೀಮ್ ಬಂದಿಲ್ಲಿ ಕೂತು ನನ್ನ ವಿರುದ್ಧ SDPನ ಸೋಲಿಸಲಿಕ್ಕೆ ಕ್ಯಾಂಪೇನ್ ಮಾಡಿದ್ದಾರೆ. ಮತ್ತು ಹಣದ ಹೊಳೆಯೇ ಹರಿದಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಇದೆಲ್ಲದರ ನಡುವೆ ಈ ಓಟ್ ಏನು ಸಿಕ್ಕಿದೆ, ಇದು ಸ್ವಾಭಿಮಾನದ ಓಟುಗಳು. ಈ ಸ್ವಾಭಿಮಾನದ ಓಟುಗಳಿಗೆ ನಾನು ಚಿರಋಣಿಯಾಗಿದ್ದೇನೆ. ನಾನು ನಿಮ್ಮ ಮನೆಯ ಮಗನಾಗಿ ನಾನು ಕೂಡ ನಾನು ದಾವಣಗೆರೆಯಲ್ಲಿ ಮಾಡಿದ್ದೇನೆ. ಈ ಕ್ಷೇತ್ರ ಬಿಟ್ಟು ಹೋಗಲಿಕ್ಕೆ ನನಗೆ ಮನಸ್ಸೇ ಬರ್ತಾ ಇಲ್ಲ. ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ದಾವಣಗೆರೆಯ ಜನರು. ಈ ಪ್ರೀತಿಗೆ ನಾನು ಚಿರಋಣಿಯಾಗಿರ್ತೇನೆ ಮತ್ತು ನಾನು ನಿಮ್ಮ ಹಕ್ಕುಗಳ ಪರವಾಗಿ ಮತ್ತೆ ಹೋರಾಟ ಮಾಡ್ತೇನೆ. ಮತ್ತೆ